ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಭಾವನಾ, ಯಾಕೆ ಅಡ್ಗೆ ಮನೆ ಕಡೆ ಹೋಗ್ತಾ ಇದ್ದೀರಾ? ಯಾಕೆ, ಏನಾಯ್ತು? ಅಯ್ಯೋ, ನೀವು ಮಾಡ್ತಾ ಇರೋಂಥ ವ್ರತ ಎಲ್ಲ ಮೈಲ್ಗೆ ಆಗ್ಬಿಡಲ್ವಾ? ಅದು ನಮ್ಮ ಮನೆಯಲ್ಲಿ ಆಲ್ಮೋಸ್ಟ್ ಎವ್ರಿಡೇ ನಾನ್ ವೆಜ್ ಮಾಡ್ತಾನೆ ಇರ್ತೀವಿ. ನೀವಿಲ್ಲಿ ಅಡುಗೆ ಮನೆಗೆ ಬರೋದು, ಇಲ್ಲೇನಾದರೂ ತಿನ್ನೋದು, ಇಲ್ಲಿನ ಪಾತ್ರೆಗಳನ್ನೆಲ್ಲ ಬಳಸೋದು, ಈಗ ಮಾಡಿದ್ರೆ ನಿಮ್ಮ ವ್ರತಕ್ಕೆ ಭಂಗ ಆಗಲ್ವಾ? ಪಾಪ, ನೀವು ಇಷ್ಟೊಂದು ಕಠಿಣವಾದ ವ್ರತನ ಇಷ್ಟು ಕಷ್ಟಪಟ್ಟು ಮಾಡ್ತಿದ್ದೀರಾ. ಅದಕ್ಕೆ ಇದರಿಂದ ನಿಮಗೆ ಏನಕ್ಕೆ ತೊಂದರೆ ಆಗಬೇಕು, ವ್ರತಕ್ಕೆ ಯಾಕೆ ಭಂಗ ಆಗಬೇಕು ಅಂತ ಹೇಳಿದೆ ಅಷ್ಟೆ. ಮತ್ತೆ ನಾನು ಊಟಕ್ಕೆ ಏನು ಮಾಡಲಿ? ಹೌದಲ್ವಾ? ಒಂದು ಕೆಲಸ ಮಾಡಿ. ಈ ಹಿಂದಿನ ಕಾಲದಲ್ಲೆಲ್ಲ ಮನೆಯಿಂದ ಆಚೆ ಕಲ್ಲಿನ ಒಲೆ ಇಟ್ಕೊಂಡು ಅಡುಗೆ ಮಾಡ್ಕೊಂಡು ತಿಂತಿದ್ರಲ್ಲ, ನೀವು ಹಾಗೆ ಅಡುಗೆ ಮಾಡ್ಕೊಂಡು ತಿನ್ನಿ. ಆಗ ವ್ರತಕ್ಕೂ ಏನು ಪ್ರಾಬ್ಲಮ್ ಆಗಲ್ಲ, ನಿಮಗೂ ಪ್ರಾಬ್ಲಮ್ ಇರಲ್ಲ. ನೀವು ಹೇಳ್ತಿರೋದೇನೋ ಸರಿಯಾಗಿದೆ, ಹಾಗೆ ಮಾಡ್ತೀನಿ. ಒಳ್ಳೇದಾಯ್ತು ಬಿಡಿ. ನೀವು ಅಡುಗೆ ಮಾಡೋಕ್ಕೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ಳಿ. ನಾನು ಈಗಲೇ ಸಿದ್ದುನ ಕರೆದು ನಿಮಗೆ ಏನೇನು ಐಟಮ್ಗಳೆಲ್ಲ ಬೇಕೋ ಅದನ್ನ ಅಂಗಡಿಗೆ ಹೋಗಿ ಒಂದು ನಿಮಿಷ ತಂದುಕೊಟ್ಬಿಡಕ್ಕೆ ಹೇಳ್ತೀನಿ. ಹಾಂ? ಅಯ್ಯೋ ಬೇಡ, ಪರವಾಗಿಲ್ಲ. ಸುಮ್ಮನೆ ಅವ್ರಿಗೆ ಯಾಕೆ ತೊಂದರೆ? ಏನಿದು, ಇದೆಲ್ಲ ಅವ್ರಿಗೇನಕ್ಕೆ ತೊಂದರೆ ಆಗಬೇಕು? ಸಿದ್ದು ನಿಮ್ಮ ಗಂಡ. ಅದು ಅಲ್ಲದೆ ನೀವು ಅವ್ರಿಗೋಸ್ಕರ ಅವ್ರಿಗೆ ಒಳ್ಳೇದಾಗಲಿ ಅಂತ ಇಷ್ಟೆಲ್ಲ ಕಷ್ಟಪಟ್ಟು ವ್ರತ ಮಾಡ್ತಿದ್ದೀರಾ. ಅಂಥದ್ರಲ್ಲಿ ಇಷ್ಟು ಸಪೋರ್ಟ್ ಮಾಡ್ತಿದ್ರೆ ಹೇಗೆ? ನೀವಿರಿ, ನಾನು ಕರಿತೀನಿ. ಸಿದ್ದು, ಸಿದ್ದು. ಏನದ್ಗೆ? ಬನ್ನಿ ಸಿದ್ದು ಇಲ್ಲಿ. ಹೇಳಿದ್ಗೆ? ಸಿದ್ದು, ಇವತ್ತಿಂದ ಭಾವನಾ ಅವರು ಮನೆಯಿಂದ ಆಚೆ ಅಡುಗೆ ಮಾಡ್ಕೊಂಡು ತಿಂತಾರೆ. ಅವ್ರು ನಿಮಗೆ ಲಿಸ್ಟ್ ಎಲ್ಲ ಕೊಡ್ತಾರೆ. ನೀವು ಅಂಗಡಿಗೆ ಹೋಗ್ಬಿಟ್ಟು ಅವ್ರಿಗೆ ಏನೇನು ಬೇಕೋ ಎಲ್ಲ ಬೇಗ ತಂದ್ಕೊಟ್ಬಿಡಿ. ಅಲ್ಲ, ಅಡುಗೆ ಮನೆ ಇರುವಾಗ ಇವ್ರು ಯಾಕೆ ಹೊರಗಡೆ ಅಡುಗೆ ಮಾಡ್ಬೇಕದ್ಗೆ? ಅಯ್ಯೋ ಸಿದ್ದು, ಅಲ್ಲ ಅವ್ರ ಪಾಪ ಎಷ್ಟು ಕಠಿಣವಾದ ವ್ರತ ಮಾಡ್ತಾ ಇದ್ದಾರೆ. ನಮ್ಮ ಅಡುಗೆ ಮನೇಲಿ ಆಲ್ಮೋಸ್ಟ್ ಎವ್ರಿಡೇ ನಾನ್ ವೆಜ್ ಎಲ್ಲ ಮಾಡ್ತಾ ಇರ್ತೀವಿ. ಹೀಗಾಗಿ ಅವ್ರ ವ್ರತಕ್ಕೆ ಭಂಗ ಆಗ್ಬಿಡಲ್ವಾ? ಅದಕ್ಕೆ ಅವರು ನಿಮಗೆ ಲಿಸ್ಟ್ ಕೊಡ್ತಾರೆ, ನೀವು ಅವ್ರಿಗೆ ಸಪೋರ್ಟ್ ಮಾಡಬೇಕು. ಅಂಗಡಿಗೆ ಹೋಗ್ಬಿಟ್ಟು ಅವ್ರಿಗೆ ಏನೇನು ಬೇಕೋ ಎಲ್ಲ ಐಟಮ್ಸು ತಂದು ಕೊಟ್ಬಿಡಿ. ಅವ್ರು ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾರೆ ಪಾಪ, ಎಲ್ಲ ನಿಮಗೋಸ್ಕರ. ಸರಿ ಅದಕ್ಕೆ. ಮೇಡಮ್ ಅವರೇ, ನಿಮ್ಗೆ ಏನೇನು ಬೇಕು ಅಂತ ಚೀಟಿಲಿ ಬರ್ದು ಕೊಡಿ, ತಂದು ಕೊಡ್ತೀನಿ. ಭಾವನಾ, ಸಿದ್ದು ಹೋಗಿ ಬರೋಷ್ಟರಲ್ಲಿ ನೀವು ಅಡುಗೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಂಬಿಡಿ. ಲೇಟ್ ಆದರೆ ಆಮೇಲೆ ಪಾಪ ನಿಮಗೆ ಹಸ್ವಾಗ್ಬಿಡು. ನೀಲು, ಇಲ್ಲೇನು ನಡೀತಿದೆ ಅನ್ನೋದೇ ನನಗೆ ಅರ್ಥ ಆಗ್ತಾ ಇಲ್ಲ. ಅವಳನ್ನ ಯಾಕೆ ಹೊರಗಡೆ ಅಡುಗೆ ಮಾಡಕ್ಕೆ ಹೇಳಿದೆ? ಮತ್ತೆ ಏನು ಮಾಡೋದತ್ತೆ, ಇವರಿಬ್ಬರು ದೂರ ದೂರ ಇರೋದೇ ಇಲ್ಲ ಅಂತಾರೆ. ಅದಕ್ಕೆ ಹೆಜ್ಜೆ ಹೆಜ್ಜೆಗೂ ಕಷ್ಟಗಳಾಗೋ ಹಾಗೆ ಮಾಡಬೇಕು. ಅದನ್ನು ಮುಟ್ಟಿದ್ರೆ ಮೈಲ್ಗೆ, ಇದನ್ನ ತಗೊಂಡ್ರೆ ಮೈಲ್ಗೆ ಅಂತ ಹೇಳ್ತಾ ಹೋದರೆ ಆಗ ಅವನಾಗೋನೆ ಹತ್ರ ಬಂದರೂ ಇವಳು ಅದನ್ನು ತಡಿತಾಳೆ. ಸಿದ್ದು ಎಷ್ಟು ದಿವಸ ಅಂತ ಹಾಗೆ ಇರ್ತಾನೆ, ಅವನಿಗೂ ಬೋರ್ ಆಗುತ್ತೆ ಅಲ್ವಾ? ಅವನಿಗೂ ಇವಳ ಮೇಲೆ ಪ್ರೀತಿ ಕಡಿಮೆ ಆಗ್ತಾ ಬರುತ್ತೆ. ಇವಳಿಗೆ ಒಂಟಿತನ ಕಾಡಿದ್ರೂ ಅವನ ಹತ್ರ ಹೋಗೋದಿಕ್ಕೆ ಆಗಬಾರ್ದು. ಆಗ ಇಬ್ಬರೂ ಆಟೋಮೆಟಿಕ್ ಆಗಿ ದೂರ ದೂರ ಇರ್ತಾರೆ. ಹೇಗಾದರೂ ಮಾಡಿ ಇದೇ ಟೈಮಲ್ಲಿ ಈ 48 ದಿನ ಮುಗಿಯೋದ್ರ ಒಳಗಡೆ ಅವಳನ್ನ ಈ ಮನೆಯಿಂದ ಆಚೆ ಕಳಿಸ್ಬಿಡ್ಬೇಕು. ಅಷ್ಟಾದರೆ ಸಾಕಮ್ಮ. ಅವತ್ತಿಂದ ಈ ಮನೇಲಿರೋರೆಲ್ಲ ನೆಮ್ಮದಿ ಕಂಡ್ಕೊಳ್ತಾರೆ. ನೀವೇನೋ ನೆಮ್ಮದಿ ಕಂಡ್ಕೋತಿರತ್ತೆ, ಆದರೆ ಆ ನೆಮ್ಮದಿ ಹಾಗೆ ಇರೋದಕ್ಕೆ ನಾನು ಬಿಡಬೇಕಲ್ಲ. ಲಕ್ಷ್ಮೀ ನಿವಾಸ, ಲಕ್ಷ್ಮೀ